ಆರ್ಟಿಒ ಕಚೇರಿಯಲ್ಲಿ ಕಂಪ್ಯೂಟರ್ ಕದ್ದೊಯ್ದ ಮುಸುಕುಧಾರಿ ಕಳ್ಳರು. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರದ ಚಿತ್ರಾವತಿ ಬಳಿಯ ಆರ್ಟಿಒ ಕಚೇರಿಯ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಕಚೇರಿಯಲ್ಲಿರೋ 3 ಕಂಪ್ಯೂಟರ್, ಸಿಪಿಐ ಹಾಗೂ ಮಾನಿಟರ್ಗಳನ್ನು ಕದ್ದೊಯ್ದಿದ್ದಾರೆ. ಮಧ್ಯರಾತ್ರಿ 1 ಗಂಟೆಯ ಸುಮಾರಿಗೆ ಕಚೇರಿ ಹಿಂಬಾಗಿಲಿಂದ ಎಂಟ್ರಿ ಕೊಟ್ಟಿರೋ ಇಬ್ಬರು ಕಳ್ಳರು ಕಚೇರಿಯ ಬೀಗ ಕಟ್ ಮುರಿದು ಕಂಪ್ಯೂಟರ್ಗಳನ್ನು ಕಳವು ಮಾಡಿದ್ದಾರೆ. ಇನ್ನು ಕಚೇರಿಯಲ್ಲಿ ಇಬ್ಬರು ಹೋಂಗಾರ್ಡ್ಗಳನ್ನು ಭದ್ರತೆಗೆ ನಿಯೋಜನೆ ಮಾಡಿದ್ರು. ಹೋಂಗಾರ್ಡ್ಗಳು ನಿದ್ದೆಗೆ ಜಾರಿದ್ದಾರೆ. ಇದರಿಂದ ಕಳ್ಳರಿಗೆ ಹಾದಿ ಸುಗಮ ಮಾಡಿಕೊಟ್ಟಂತಾಗಿದೆ. ಬೆಳಗ್ಗೆ ಕಚೇರಿ ತೆರೆಯಲು ಹೋದಾಗ ಘಟನೆ ಬೆಳಕಿಗೆ ಬಂದಿದೆ. ವಿಷಯ ತಿಳಿದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆರ್ಟಿಒ ವಿವೇಕಾನಂದ ಬಳಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಸಿಸಿಟಿವಿ ಪರಿಶೀಲನೆ ಮಾಡಲಾಗಿದ್ದು ಇಬ್ಬರು ಮುಸುಕುಧಾರಿಗಳು ಈ ಕೃತ್ಯ ನಡೆಸಿರೋದು ಗೊತ್ತಾಗಿದೆ. ನಿನ್ನೆ ರಾತ್ರಿ ನಮ್ಮ ಕಚೇರಿಯಲ್ಲಿ ಅಂದರೆ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಿಗ್ಗೆ ಹೆಚ್ಚು ಕಮ್ಮಿ ಕಚೇರಿಯಲ್ಲಿ ಕಳ್ತನ ಆಗಿದೆ. 3 CPU ಹಾಗೂ 1 ಮಾನಿಟರ್ ಕಳೆದೋಗಿದೆ ಅಂತ ಗೊತ್ತಾಗಿದೆ. ಪೊಲೀಸ್ ಅವ್ರಿಗೆ ಇಮಿಡಿಯೇಟಾಗಿ ತಿಳಿಸಿದ್ದೀವಿ ನಾವು ಬೆಳಿಗ್ಗೆ. ಅವ್ರು ಬಂದು ಮಾಜಾರೆಲ್ಲ ಮಾಡಬೇಕಂತ ಇದು ಮಾಡಿದ್ದಾರೆ. ತನಿಖೆ ನಡೀತಾ ಇದೆ, ಪ್ರಗತಿಯಲ್ಲಿದೆ. ಹಾಗೂ CCTVಯಲ್ಲೆಲ್ಲ ತೊಗೊಂಡು ಹೋಗಿದ್ದಾರೆ. ಬಂದು ರಾತ್ರಿ ಹೋಮ್ ಗಾರ್ಡ್ಸ್ನ ಹಾಕಿರ್ತೀವಿ ನಾವು. ನೈಟ್ ಡ್ಯೂಟಿಯಲ್ಲಿ ಇಬ್ಬರು ಹೋಮ್ ಗಾರ್ಡ್ಸು ಇದ್ದರು, ಡ್ಯೂಟಿಯಲ್ಲಿದ್ದರು. ಅವ್ರೇನು ಮಾಡಿಲ್ಲ, ಪೊಲೀಸ್ ಅವರು ವಿಚಾರಣೆ ಮಾಡಿ. ಅಲ್ಲ ಸರ್, CC ಫುಟೇಜಲ್ಲಿ ಏನಾದರೂ ನಿಮಗೆ ಮೇಲ್ನೋಟಕ್ಕೆ ಇಲ್ಲ, ತನಿಖೆ ಮುಗಿಯೋವರೆಗೂ ಯಾರಿಗೂ ಏನು ಹೇಳ್ಬಾರ್ದು ಅಂತ ಪೊಲೀಸರು ಹೇಳಿದ್ರು. ಸರ್ ನಾನು ಇವತ್ತು ಬೆಳಿಗ್ಗೆ ಒಂದು 9 ಗಂಟೆಗೆ ಕಚೇರಿಯಿಂದ ಫೋನ್ ಬಂತು, ಈ ಥರ ಆಗಿದೆ ಅಂತ. ಬಂದಿದ್ದ ತಕ್ಷಣ ನಾನು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ ಬಂದು ಇಲ್ಲೆಲ್ಲ ನೋಡಿ ಅಷ್ಟೊತ್ತಿಗೆ ಪೊಲೀಸವರು ಬಂದಿದ್ದರು, ತನಿಖೆ ಮಾಡ್ತಾಯಿದ್ದೆ. ಅದು ಹಿಂದೆ ಗೇಟಿಂದ ಬಂದಿದ್ದಾರೆ. ಹಿಂದೆ ಗೇಟಿಂದ ಬಂದು ಒಳಗಡೆ ಎಂಟ್ರಿ ತಗೊಂಡು ಮಾಡ್ಕೊಂಡಿದ್ದಾರೆ. ಯಾವ ಆಫೀಸಲ್ಲಿ ಏನೇನು ಇದೆ ಅಂತೆಲ್ಲ ಚೆಕ್ ಮಾಡಿದಾರ? ಅಲ್ಲ, ಬರೀ ಈ ಆಫೀಸ್ಗೆ ಮಾತ್ರ ಬಂದಿದ್ದಾರೆ ಸರ್? ಅದು ಏನು ಗೊತ್ತಾಗಿಲ್ಲ. ನಾವು ಈಗ ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ವಿಂಡೋಸ್ 7 ಒಂದು 3 CPU ಹಾಗೂ ಒಂದು ಮಾನಿಟರು, ವಿಂಡೋಸ್ 11 ಒಂದು ಮಾನಿಟರು ಹೆಚ್ಚು ಕಮ್ಮಿ ಒಂದು 80,000 ರೂಪಾಯಿ ಬೆಲೆ ಆಗ್ಬೋದು ಅಂತ. ಈ ವಿಂಡೋಸ್ 7 ಅನ್ನೋ 3 CPUಗಳು ತುಂಬ ಹಳೇದು. ಇದೊಂದು ವಿಂಡೋಸ್ 11 ಮಾನಿಟರ್ ಮಾತ್ರ ಹೊಸದು. ಇದರಲ್ಲೆಲ್ಲ ಕ್ಲೌಡಲ್ಲಿರುತ್ತೆ. ಅಲ್ಲ ಸರ್, ಈಗ ನಾಶ ಆಗಿದೆಯಲ್ಲ, ಅದು ಬೇರೆ ಕಡೆ ಎಲ್ಲಾದರೂ ಸಿಗುತ್ತಾ ಇಲ್ಲ ಅಥವಾ ಅದು ನಾಶ ಪಡಿಸಿದ್ರೆ? ಬರೀ ಸಿಸ್ಟಮ್ ಮಾತ್ರ. ಅದು ಒಂದು ಸರ್ತಿ ನಾವು ಇಂಟರ್ನೆಟ್ಗೆ ಡಿಸ್ಕನೆಕ್ಟ್ ಮಾಡಿದಾಗ ಅದು ಏನು ಯೂಸ್ ಆಗಲ್ಲ.